ಹಲೋ, ಜೈ ಹಿಂದ್. ನಮಸ್ಕಾರ ಎಲ್ಲರಿಗೂ. ಇವತ್ತು ಅಂದ್ರೆ ಫ್ರೆಶ್ ಸ್ಟಾರ್ಟ್ ಮಾಡೋ ನೋಡ್ ಟ್ರೇಡ್ಸ್ಮನ್ 2026 ಎಲ್ಲ ಎಕ್ಸಾಮಿನೇಷನ್ ಸಲುವಾಗಿ ಮ್ಯಾಥ್ಸ್ ಕ್ಲಾಸಸ್. ನಮ್ದು ಕ್ಲಾಸಸ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಈ ಎರಡೂ ಮೀಡಿಯಂದಲ್ಲಿ ಇರುತ್ತೆ. ಓಕೆ, ಸೊ ನಿಮ್ದು ಎಲ್ಲ ಎಕ್ಸಾಮ್ಸ್ BSF ಟ್ರೇಡ್ಸ್ಮನ್, CRPF ಟ್ರೇಡ್ಸ್ಮನ್, CISF ಮತ್ತು ಎಲ್ಲ ಟ್ರೇಡ್ಸ್ಮನ್ ಎಕ್ಸಾಮ್ಗೆ ಹಿಂದಿನ ವರ್ಷದ ಪ್ರಶ್ನೆ ಯಾವ ರೀತಿ ಕೇಳತ್ತಾರ ಅದು ನೋಡೋಣ. ಮತ್ತೆ ನಿಮ್ದು ಕಮೆಂಟ್ ನೋಡಿ ಅಗೇನ್ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಏನೇನ್ ಬೇಕು ಅದು ಆಮೇಲೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. ಸೊ ಲೆಟ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮೋರ್ ಟೈಮ್. ನೋಡ್ರಿ, ಮೊದಲ ಕ್ವಶನ್ ಇದೆ ಟೈಮ್ ಅಂಡ್ ವರ್ಕ್. ಯಾವ ಕ್ವಶನ್ ಪೇಪರ್ ದಲ್ಲಿ? BSF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಪೇಪರ್ 2023. ಓಕೆ, ಸೊ ಇದು ಹಿಂದಿನ ಒರಿಜಿನಲ್ ಕ್ವಶನ್ ಪೇಪರ್, ಬೇಕಾದ ಗೂಗಲ್ ದಲ್ಲಿ ಚೆಕ್ ಮಾಡ್ರಿ. ಓಕೆ, ಲೆಟ್ಸ್ ಸಾಲ್ವ್ ಇಟ್. ಐ ಹೋಪ್ ಯು ಹ್ಯಾವ್ ಸೀನ್ ದಿಸ್. ರೀಡ್ ಇಟ್, ಪಾಸ್ ಮಾಡ್ರಿ and now see the solution. ನೋಡ್ರಿ, ಮೆಥಡ್ ನಂಬರ್ 1, XYZ ಕೊಟ್ಟಾರ. XYZ ಇವರು ಮೂರು ಜನ ಆಲ್ ತ್ರೀ ಟುಗೆದರ್ ವಿಲ್ ಡೂ ದ ವರ್ಕ್ ಇನ್ 15 days. ಆಮೇಲೆ X ಅಂಡ್ Y, X ಮತ್ತು Y ಇವಿಬ್ಬರು ಒಟ್ಟಿಗೆ ಕೆಲಸ ಎಷ್ಟು? 30 ದಿನದಲ್ಲಿ ಮಾಡಬಹುದು. ಪ್ರಶ್ನೆ ಏನಿದೆ, Z ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತಾನೆ? ಸೊ ಏನ್ರಿ, ಡೈರೆಕ್ಟ್ ಮೆಥಡ್ ನಂಬರ್ 1. ಫಸ್ಟ್ ಈ ಎರಡು ಸಂಖ್ಯೆಗೆ ಇಂಟು ಮಾಡ್ರಿ, 15 ಇಂಟು 30. ಆಮೇಲೆ ಈ ಎರಡು ಸಂಖ್ಯೆಗೆ ಮೈನಸ್ ಮಾಡ್ರಿ. ಮೊದಲು ಇಂಟು ಮಾಡಬೇಕು, ಆಮೇಲೆ ಏನ್ ಮಾಡಬೇಕು? ಮೈನಸ್. 15 ಮೈನಸ್ 30, 30 ಮೈನಸ್ 15 ಎಷ್ಟು? 15. ಅರ್ಥ ಆಗಿಲ್ಲ ಏನ್ರಿ? ನೋಡ್ರಿ, ಫಸ್ಟ್ ನೀವು ಇಂಟು ಮಾಡಬೇಕು, ಆಮೇಲೆ ನೀವು ಏನ್ ಮಾಡಬೇಕು? ಮೈನಸ್. 30 ಮೈನಸ್ 15. ಸೊ 15 ಇಂಟು 30, 15 3s are 45, 0. ಎರಡು ಸಂಖ್ಯೆಯ ವ್ಯತ್ಯಾಸ 15. ಡಿಫರೆನ್ಸ್ ಇಸ್ 15 ಮೈ ಡಿಯರ್ ಫ್ರೆಂಡ್ಸ್. 15 1s are 15, 15 3s are 45, 15 0s are 0. 30 ನಮ್ದು ಆನ್ಸರ್. ದಿಸ್ ಇಸ್ ದ ಆನ್ಸರ್. ಯಾವ ಫಾರ್ಮುಲಾ ಯೂಸ್ ಮಾಡಿ ನಾನು? X ಇಂಟು Y ಡಿವೈಡೆಡ್ ಬೈ X ಮೈನಸ್ Y. X Y ಈ ಎರಡು ಇಂಟು ಮಾಡ್ರಿ, ಮೈನಸ್. ಸೆಕೆಂಡ್ ಮೆಥಡ್. ನಾವು ಲೆಟ್ ಸಿ ಮೆಥಡ್ ನಂಬರ್ 2 now my dear friends. LCM ಮೆಥಡ್. ಯಾವ ಮೆಥಡ್ ಇದು? ಮೆಥಡ್ LCM ಮೆಥಡ್. I will erase this and I will do method number 2. ನೋಟ್ ಡೌನ್ ಮಾಡ್ರಿ ಮೆಥಡ್ 1. now see here. ಸೊ ಏನೇನ್ ಕೊಟ್ಟಾರ ನೋಡ್ರಿ, X Y and Z, X Y Z they can do the work in 15 days. 15 ದಿನ. X ಮತ್ತು Y 10 ದಿನ. ಮೊದಲ ಸ್ಟೆಪ್ LCM ತಗೋಬೇಕು. ಈ ಎರಡು ಸಂಖ್ಯೆಯ LCM 30. ಆಮೇಲೆ ನಿಮ್ಗೆ ಗೊತ್ತಿದೆ 15 2 10 3. ದಿಸ್ ಈಸ್ ಅವರ್ ವರ್ಕ್. ಇದು ಎಫಿಷಿಯನ್ಸಿ, ಒಂದ್ ದಿನದ ವರ್ಕ್ ಇದೆ. ಸೊ ನಮ್ಗೆ ಬೇಕು Z ಕ್ಯಾನ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್. ಓಕೆ, ಒಬ್ಬನೇ ಯಾವಾಗೂ ಈ ರೀತಿ ಇಂಥ ಕ್ವಶನ್ ಒಬ್ಬನೇ ಕೇಳಾರ. ಇವರು ಮೂರು ಜನ ಎರಡು ಕೆಲಸ ಮಾಡತಾರ. ಸಾರಿ, 15 ಏನಾಗಿದೆ? ತಪ್ಪ ಕ್ವಶನ್ ಏನ್ರಿ? ಇಲ್ಲಿ 30 ಆಗ್ಬೇಕು, ಇಲ್ಲಿ 30 ಆಗ್ಬೇಕು. ಕರೆಕ್ಟ್. ಸೊ ನೋಡ್ರಿ, ಇಟ್ ವಾಸ್ 30 here. 30 1s are 30. ಇವರು ಮೂರು ಜನ ಎರಡು ಕೆಲಸ ಮಾಡತ್ತಾರ, ಅದರಲ್ಲಿ ಇಬ್ಬರು ಜನ ಒಂದ್ ಕೆಲಸ. ಈ ಮೂರು ಕೆಲಸದಲ್ಲಿ ಇವರು ಇಬ್ಬರು ಒಂದ್ ಕೆಲಸ ಮಾಡಾರ. ಸಾರಿ, ಮೂರು ಜನ ಎರಡು ಕೆಲಸ ಮಾಡಾರ, ಈ ಇಬ್ಬರು ಒಂದ್ ಮಾಡಾರ. ಸೊ Z ಒಬ್ಬನೇ ಎಷ್ಟು ಮಾಡಾರ? ಒಂದ್. ಸೊ ವೆನ್ ಎವರ್ ಸಿಂಗಲ್ ಪರ್ಸನ್ ಇಸ್ ಆಸ್ಕ್ಡ್, ಯು ಹ್ಯಾವ್ ಟು ಡೂ ಮೈನಸ್ 2 ಮೈನಸ್ 1 ಅಂದ್ರೆ 1. ಸೊ ಟೈಮ್ ಟೇಕನ್ ಬೈ Z ಅಂದ್ರೆ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ 1. So our answer is 30, option number C. I have explained you both the methods which you can solve. Next question, time and work. ಯಾವ ಎಕ್ಸಾಮ್ ಪ್ರಶ್ನೆ ಇದೆ ಇದು? CRPF ಕಾನ್ಸ್ಟೇಬಲ್ ಟೆಕ್ನಿಕಲ್ ಟ್ರೇಡ್ಸ್ಮನ್ ಎಕ್ಸಾಮ್ ಆನ್ 2023. ಏನಿದೆ ಓದ್ರಿ. ಒಂದು ಕಾರು ಮೊದಲ ಗಂಟೆಯಲ್ಲಿ 60 ಕಿಲೋಮೀಟರ್ ವೇಗ ಮತ್ತು ಎರಡನೇ ಗಂಟೆಯಲ್ಲಿ 40 ಕಿಲೋಮೀಟರ್ ಪ್ರತಿ ಗಂಟೆ ಇಲ್ಲ 40 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸುತ್ತಾನೆ. ಅ ಕಾರ್ ಕವರ್ 2 distances, 60 kilometer and then 40 kilometer in how much time? First hour and the second hour. What is the average speed? ಸರಾಸರಿ ವೇಗ ಏನಿದೆ? ಈಗ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಸರಾಸರಿ ವೇಗ ಏನಿದೆ ಕೇಳ್ತಾರ. ಸರಾಸರಿ ವೇಗದ ಫಾರ್ಮುಲಾ ಗೊತ್ತಿದೆ ನಿಮ್ಗೂ? ಆವರೇಜ್ ಸ್ಪೀಡ್ ಫಾರ್ಮುಲಾ. ಆವರೇಜ್ ಸ್ಪೀಡ್ ದ ಫಾರ್ಮುಲಾ. ಸ್ಪೀಡ್ ಫಾರ್ಮುಲಾ ಏನಿದೆ? ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಏನಿದೆ? ಡಿಸ್ಟೆನ್ಸ್ ಅಪಾನ್ ಟೈಮಿಂಗ್. ಬಟ್ ಏನಿದೆ ಕ್ವಶನ್? ಸರಾಸರಿ ವೇಗ. ಫಾರ್ಮುಲಾ ಮಾಡಿಫೈ ಮಾಡ್ರಿ.
ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮಿಂಗ್. ಒಟ್ಟು ದೂರ, ಈಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಿದೆ 60 ಕಿಲೋಮೀಟರ್, 40 ಕಿಲೋಮೀಟರ್. ದ ಟೋಟಲ್ ಡಿಸ್ಟೆನ್ಸ್ ಇಸ್ 60 ಕಿಲೋಮೀಟರ್ ಪ್ಲಸ್ 40 ಕಿಲೋಮೀಟರ್. ಅಂಡ್ ವಾಟ್ ಈಸ್ ದ ಟೋಟಲ್ ಟೈಮ್ ಟೇಕನ್? ಮೊದಲ ಗಂಟೆ ಮತ್ತು ಎರಡನೇ ಗಂಟೆ 1 ಅವರ್ ಪ್ಲಸ್ 1 ಅವರ್. ಎಷ್ಟು? 1 ಅವರ್ ಪ್ಲಸ್ 1 ಅವರ್. ಟೋಟಲ್ ಡಿಸ್ಟೆನ್ಸ್ 60 ಪ್ಲಸ್ 40 100 ಕಿಲೋಮೀಟರ್. ಅಂಡ್ ಟೋಟಲ್ ಟೈಮಿಂಗ್ 1 ಪ್ಲಸ್ 1 2 ಗಂಟೆ. ಸೊ ಇಲ್ಲಿ 2 ಗಂಟೆ ಬರೀರಿ. ಸೊ 100 upon 2 50 ಕಿಲೋಮೀಟರ್ per hour. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಎ ಇಸ್ ದ ಆನ್ಸರ್. ಈಗ ನಿಮ್ದು ಕ್ವೆಶನ್, ಸರ್ ವೈ ಡಿಡೆಂಟ್ ಯು ಯೂಸ್ 2xy ಡಿವೈಡೆಡ್ ಬೈ x ಪ್ಲಸ್ y? ಆ ಫಾರ್ಮುಲಾ ಯಾಕೆ ಯೂಸ್ ಮಾಡಿಲ್ಲ? ಯಾಕಂದ್ರೆ ಸ್ಪೀಡ್ ಕೊಟ್ಟಿಲ್ಲ, ಇದು ಬರೀ ಡಿಸ್ಟೆನ್ಸ್ ಕೊಟ್ಟಾರ. ಡಿಸ್ಟೆನ್ಸ್ ಕೊಟ್ಟಾರ, ಟೈಮಿಂಗ್ ಕೊಟ್ಟಾರ. ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸ್ಪೀಡ್ ಇಸ್ ಗಿವನ್ ಅಂದ್ರೆ ವಿಚ್ ಫಾರ್ಮುಲಾ? 2xy divided by x plus y. Next question. ಈಗ ನೆಕ್ಸ್ಟ್ ಕ್ವೆಶನ್ CISF ಕಾನ್ಸ್ಟೇಬಲ್ ಟ್ರೇಡ್ಮನ್ ಎಕ್ಸಾಮ್ 2023ದಲ್ಲಿ ಕೇಳಿದ ಪ್ರಶ್ನೆ ಇದೆ. ನಾವು ಈ ಮೂರನೇ ಪ್ರಶ್ನೆ ನಿಮಗೂ ಐ ವಿಲ್ ಗಿವ್ ಯು ಟು ಸಾಲ್ವ್. ಸೊ ಎಲ್ಲರೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಏನಿದೆ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 3. We will be solving top 50 questions for your asked in the previous examinations. Okay, so ಇದರ ಜೊತೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಎಸ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ದು ಚಾನಲ್ಗೆ ಮ್ಯಾಥ್ಸ್ ಬ್ರೋ. ಓಕೆ, ಯು ಕ್ಯಾನ್ ಸಬ್ಸ್ಕ್ರೈಬ್. ಅಂಡ್ ಇಫ್ ಯು ವಾಂಟ್ ನಮ್ದು ಆಫ್ಲೈನ್ ಕ್ಲಾಸ್ ಬೇಕಂದ್ರೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿದಲ್ಲಿ ನೋಡ್ರಿ, ಲಾಸ್ಟ್ ಇಯರ್ ದ ಬರೀ ರಿಸಲ್ಟ್ 250ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಬೇರೆ ಬೇರೆ ಎಕ್ಸಾಮ್ಸ್ ಆರ್ಮಿ, SSC, ರೈಲ್ವೇಸ್ ಅಲ್ಲಿ ಸೆಲೆಕ್ಷನ್ಸ್ ಆಗ್ಯಾರ. If you want offline classes, you can come to our coaching center in Belgavi, Karnataka Coaching Center, Belgavi. Total 10 teachers, the staff ಇದೆ ನಮ್ದ್ರಲ್ಲಿ, teaching different subjects, Kannada medium and English medium. Separate classes for Hindi medium are also there. ಇದು ನಮ್ದು ಆಫೀಸ್ ನಂಬರ್. ಫಾರ್ ಅಡ್ಮಿಷನ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನೆಕ್ಸ್ಟ್ ಕ್ವೆಶನ್ ಇದೆ BSF ಕಾನ್ಸ್ಟೇಬಲ್ ಪೇಪರ್ ದ ಬರೀ ಈಸಿ ಕ್ವೆಶನ್ ಇದು. Z% of Z is 1849. Z% of Z is equal to 1849. What is the value of Z? So ಏನಿಲ್ಲ, Z divided by Z, Z percentage ಅಂದ್ರೆ Z divided by 100 of ಅಂದ್ರೆ ಏನುದು into Z is equal to ಎಷ್ಟು? 1849. ಈಗ ನೋಡ್ರಿ ಎಲ್ಲರೂ, ಈ 100 ಈ ಕಡೆ ಹೋಗುತ್ತೆ ನೆಕ್ಸ್ಟ್ ಸ್ಟೆಪ್ ದಲ್ಲಿ, ಮತ್ತು Z ಇಂಟು Z ಸ್ಕ್ವೇರ್ ಆಗುತ್ತದೆ. ಆಮೇಲೆ 1849, these 2 zeros will go this side. It will be like this. Z square is this. So square root ತೆಗಿಬೇಕು. What is the square root of this? Next step ಏನಿದೆ? Z is equal to root of this ಫೈಂಡ್ ಮಾಡಬೇಕು. 184900. ನೋಡ್ರಿ, 100 ಅಂದ್ರೆ ಸ್ಕ್ವೇರ್ ರೂಟ್ 10 ಇದೆ, ಅದು ಬಿಡ್ರಿ, ಲಾಸ್ಟ್ 00 ಇದೆ. ಈ ಸಂಖ್ಯೆಯ ಸ್ಕ್ವೇರ್ ರೂಟ್ ತೆಗೀರಿ, ಈ ಸಂಖ್ಯೆಯ ಸ್ಕ್ವೇರ್ ರೂಟ್ ತೆಗೀರಿ, ಲಾಸ್ಟ್ ಡಿಜಿಟ್ 9 ಇದೆ, ಇದು 100 ಬಿಡ್ರಿ, 100 ಸೈಡ್ ಮಾಡ್ರಿ. 3 7 3 3 7 ಆಮೇಲೆ 2 ಸಂಖ್ಯೆ ಕಟ್ ಮಾಡ್ತೀರಿ, ನಿಮ್ಗೆ ಗೊತ್ತಿದೆ. ಐ ವಿಲ್ ಸೆಪರೇಟ್ ಇಟ್ ಔಟ್ ಮೈ ಡಿಯರ್ ಫ್ರೆಂಡ್ಸ್. 100ಗೆ ಸೆಪರೇಟ್ ಇಡೋನು, ಈ 100ಗೆ ಈ 100ಗೆ ಸೆಪರೇಟ್ ಇಡೋನು. ಲೆಟ್ಸ್ ಸೆಪರೇಟ್ ಇಟ್ ಔಟ್ ಅಂದ್ರೆ ನಿಮ್ಗೂ ಕನ್ಫ್ಯೂಷನ್ ಬೇಡ. 100 ರೂಟ್ ಅಂದ್ರೆ 10, 0 ಇದೆ. 1849 ರೂಟ್, ಲಾಸ್ಟ್ ಡಿಜಿಟ್ 9, 3 3 7 7 9, 3 3 9, 7 7 49. ಎರಡು ನಂಬರ್ ಕಟ್. 18 ಗಿಂತ ಮೊದಲ 16 ಯಾವ ಸಂಖ್ಯೆ ಸ್ಕ್ವೇರ್ ರೂಟ್? 4. 4 5 20. ಈ ಸಂಖ್ಯೆ ಸಣ್ಣಿದೆ, ಸಣ್ಣ ನಂಬರ್ಗೆ ಟಿಕ್ 43. ಆಮೇಲೆ 100 ಸಂಖ್ಯೆಯ ಸ್ಕ್ವೇರ್ ರೂಟ್ 0 ಅಂದ್ರೆ 10. 430 is the answer. ಸಪೋಸ್ ಇದು ಅರ್ಥ ಆಗಲಿಲ್ಲ ಈ ಟೆಕ್ನಿಕ್ ಅಂದ್ರೆ ಸೆಪರೇಟ್ ಕ್ಲಾಸ್ ನಿಮಗೂ ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ ಮೇಲೆ ಮಾಡ್ತೀನಿ, ಅದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಹೇಳ್ರಿ. ಐ ವಿಲ್ ಡೂ ಸೆಪರೇಟ್ ಕ್ಲಾಸ್ ಆನ್ ಸ್ಕ್ವೇರ್ ರೂಟ್ ಅಂಡ್ ಫೈಂಡಿಂಗ್ ದ ಕ್ಯೂಬ್ ರೂಟ್ ಆಫ್ ದ ಬಿಗರ್ ನಂಬರ್ಸ್. ಮುಂದಿನ ಪ್ರಶ್ನೆ, SCF and LCM of 2 numbers is 8 and 48. one number 24, ಸೆಕೆಂಡ್ ನಂಬರ್ ಎಷ್ಟಿದೆ? ಬಹಳ ಈಸಿ ಪ್ರಶ್ನೆ ಇದೆ, ರಿಲೇಷನ್ ಗೊತ್ತಿರಬೇಕು. LCM ಇಂಟು SCF ಅಂದ್ರೆ ಮೊದಲ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಈಗ LCM ಕೊಟ್ಟಾರ
ಎಷ್ಟೆಷ್ಟು 8 and 48, 8 and 48. ಮೊದಲ ಸಂಖ್ಯೆ ಎಷ್ಟಿದೆ 24. ಈ ಮೊದಲ ಸಂಖ್ಯೆ 24 ಬರೀರಿ. And what is our second number? I don't know. X. Now you simplify. Agree? 24 ones are 24, 24 twos are 48. ಎಂಟ್ ಎರಡ್ಲೆ 16, 8 twos are 16. This is our answer for the question. 16 is our simple and very important, most asked question from LCM in all the government exams. Andre ee relation mele ಕೇಳ್ತಾರೆ. Okay, ಯಾವುದೇ exam, railway, SSC, tradesman, any defense exam, this is fixed questions in all the exam. ಮುಂದಿನ question 17. Okay, 17ದ ಮೊದಲ 23. Okay, multiples the ಸರಾಸರಿ ಎಷ್ಟಿದೆ? What is the average of first 23 multiples of number? 17 ಬಗ್ಗೆ ಗೊತ್ತಿದೆ ಎಲ್ಲರಿಗೆ? Yes. 17 ones are 17, 17 twos are 34, 17 threes are 51, 51 ಎಲ್ಲ ಬರಿಬೇಡ. ಓಕೆ, ಎಲ್ಲಾರು ಹಿಂಗ್ ಬರಿಬೇಡ, ಲಾಸ್ಟ್ ಹೋಗ್ರಿ ಡೈರೆಕ್ಟ್. ಈ 17 ones ಮಾಡಿರಿ, ಡೈರೆಕ್ಟ್ ಹೋಗ್ರಿ 17 into 23 ಮೇಲೆ. 17 into 23 ಎಷ್ಟಾಗುತ್ತೆ? ಈಗ ಎಲ್ಲ ಬಿಡ್ರಿ, ಇದು ಲೀವ್ ಇಟ್. 17 into 23 ಎಷ್ಟಾಗುತ್ತೆ? 17 threes are 51, 17 twos are 34 plus 5 ಎಷ್ಟು? 391. ಓಕೆ, BSF ಕ್ವಶನ್ ಇದು. ಸರಾಸರಿದ ಫಾರ್ಮುಲಾ ಬೈಹಾಟ್ ಮಾಡ್ರಿ. ಸರಾಸರಿದ ಒಂದು ಫಾರ್ಮುಲಾ, ಇನ್ನೊಂದು ಫಾರ್ಮುಲಾ ಇದೆ, ಯಾವಾಗೂ ಗ್ಯಾಪ್ ಸೇಮ್ ನೋಡ್ರಿ. 17 17 ವ್ಯತ್ಯಾಸ ಏನಿದೆ? ಡಿಫರೆನ್ಸ್ ಇಸ್ ಸೇಮ್. 17 17 17 ಗ್ಯಾಪ್ ಇಸ್ ಸೇಮ್. ಗ್ಯಾಪ್ ಸೇಮ್ ಅಂದ್ರೆ ಮೊದಲ ಸಂಖ್ಯೆ ಕೊನೆಯ ಸಂಖ್ಯೆ ಡಿವೈಡೆಡ್ ಬೈ 2. ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಅಪಾನ್ 2. ಫಸ್ಟ್ ನಂಬರ್ 17, ಲಾಸ್ಟ್ ನಂಬರ್ 391 ಪ್ಲಸ್ ಮಾಡೋಣ. 17 ಪ್ಲಸ್ 391 ಡಿವೈಡೆಡ್ ಬೈ 2 ಮಾಡೋಣ. ಇದು ಎಷ್ಟಾಗುತ್ತೆ? ಇದು 17 ಪ್ಲಸ್ 391, 7 ಪ್ಲಸ್ 1 8, 13 ಎಷ್ಟು? ಎಸ್, ವೆರಿ ಗುಡ್. ಡಿವೈಡೆಡ್ ಬೈ 2. 2 twos are 2 zeros are 2 fours are 204. This is the easy answer. ಮಿಸ್ಟರ್ ಶಿವ್, ನೀವು ಯಾವ ಎಕ್ಸಾಮ್ ಕೊಡತ್ತೀರಿ? BSF ಟ್ರೇಡ್ಸ್ಮನ್. ನೋಡ್ರಿ, ಇಂತಹ ಈಸಿ ಕ್ವಶನ್ಸ್ ಕೇಳ್ತಾರ, ಸ್ವಲ್ಪ ಟಫ್ ಕ್ವಶನ್ಸ್ ಕೇಳ್ತಾರ. ಎಸ್, ಐ ವಿಲ್ ಇನ್ಕ್ಲೂಡ್ ಆಲ್ ದ ಲೆವೆಲ್ಸ್ ಇನ್ ದ ಅಪ್ಕಮಿಂಗ್ ಟೈಮ್, that also. Moving ahead to the next question. ಈಗ ನೀವು ಹೇಳ್ರಿ, ವಾಟ್ ಈಸ್ ಯರ್ ನೇಮ್? ಮಿಸ್ಟರ್ ಆಕಾಶ್. ಯಾವ ಊರು ನಿಮ್ದ? ಕಂಗ್ರಾಳಿ. ಓಕೆ, ಒಂದು ವಸ್ತುವಿನ ಖರೀದಿ ಬೆಲೆಯ 60% ಆ ಮಾರಾಟ ಬೆಲೆಯ 40%ಗೆ ಸಮಾನ. ಆ ಲಾಭದ ಶೇಕಡಾವಾರು ಎಷ್ಟು? ಹೆಂಗ್ ಮಾಡ್ಬೇಕು ಇದು? ನೀವೇನ್ರಿ ಸ್ಮೈಲ್ ಕೊಡಾತ್ರಿ? ನೀವು ಹೇಳ್ರಿ, ಟೆಕ್ನಿಕ್ ಹೇಳ್ಬೇಕು. 60/100 ಇಲ್ಲ, ಮತ್ತೆ 60/100 ಮತ್ತೆ ಮುಂದೆ ಏನ್ ಮಾಡ್ತೀರಿ? ವಿಚಾರ ಮಾಡ್ರಿ, ನೀವು ವಿಚಾರ ಮಾಡ್ಬೇಕು. ಒಂದು ವಸ್ತುವಿನ ಖರೀದಿ ಬೆಲೆ ನೋಡ್ರಿ, ಖರೀದಿ ಬೆಲೆ ಅಂದ್ರೆ CP, ಕೊಂಡ ಬೆಲೆ ಅಂದ್ರೆ CP. 60% ಆಫ್ ದಿಸ್, 60% ಆಫ್ CP, 60% ಆಫ್ CP ಇದು ಎಷ್ಟಕ್ಕೆ ಸಮಾನ ಇದೆ? ದಿಸ್ ಈಸ್ ಈಕ್ವಲ್ ಟು 40% ಆಫ್ ದ ಸೆಲ್ಲಿಂಗ್ ಪ್ರೈಸ್. ಇಟ್ ಈಸ್ ಈಕ್ವಲ್ ಟು 40% ಆಫ್ ದ ಸೆಲ್ಲಿಂಗ್ ಪ್ರೈಸ್. ಈ ಮಾರಾಟ ಬೆಲೆಯ 40%ಗೆ ಸಮಾನ. Easy, and many times they will ask this. Now see my dear friends, ಈ 100ರಿಂದ 100 ಕ್ಯಾನ್ಸಲ್ ಆಗಿದೆ. 22ಲಿ 23ಲಿ. Now what remains is CP into 3 is equal to SP into 2. CP ratio SP ಇನ್ ಮಾಡಬೇಕು. ಈ ಸಂಖ್ಯೆ CP ಜೊತೆ SP ಗೆ ಕೊಡ್ರಿ, SP ಜೊತೆ ಏನಿದೆ CP ಗೆ ಕೊಡಬೇಕು, ಎಕ್ಸ್ಚೇಂಜ್ ಮಾಡಬೇಕು. ಈ 3 ಈ ಕಡೆ ಕಳಿಸ್ರಿ, SP ಜೊತೆ ಏನಿದೆ CP ಗೆ ಹಾಕ್ರಿ. ಆನ್ಸರ್ ಫೈಂಡ್ ಮಾಡಿರಿ. ವೆರಿ ಗುಡ್. 2 ರೂಪಾಯಿ ಕೊಂಡ ಬೆಲೆ, ಮಾರಾಟ ಬೆಲೆ 3 ಅಂದ್ರೆ ಲಾಭ ಆಗಿದೆ. ಸರ್, ಎಷ್ಟು ಲಾಭ ಆಗಿದೆ? 1 ರೂಪಾಯಿ ನಮಗೆ ಲಾಭ. ಬಟ್ ಪರ್ಸೆಂಟೇಜ್ ಅಲ್ಲಿ ಹೇಳಬೇಕು. ಫಾರ್ಮುಲಾ ಪ್ರಾಫಿಟ್ ಪರ್ಸೆಂಟೇಜ್, ಪ್ರಾಫಿಟ್ ಡಿವೈಡೆಡ್ ಬೈ CP into 100. ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ into 100. ಫಾರ್ಮುಲಾ ಬೇಕಾದ ಬರೀರಿ. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ CP into 100.
1/2 ಇಂಟು 100 ಸಿಂಪ್ಲಿಫೈ ಮಾಡ್ರಿ 50% ಬರುತ್ತೆ. 2 1s are 2, 2 50s are 50% ಆನ್ಸರ್ ಫಾರ್ ದ ಕ್ವಶನ್. ಈ ಮೂರು ಫಾರ್ಮುಲಾಸ್ ಬಹಳ ಸಲ ಕೇಳ್ತಾರೆ ನಿಮ್ಗೂ. ಯಾವ ಫಾರ್ಮುಲಾಸ್ ಕೇಳ್ತಾರೆ ನಿಮ್ಗೂ? ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ P/CP ಇಂಟು 100. ಇಫ್ ದೇ ಆಸ್ಕ್ ಯು ಲಾಸ್ ಪರ್ಸೆಂಟೇಜ್, ಲಾಸ್ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ನೋಡ್ರಿ, ಕೊಂಡ ಬೆಲೆ ನಮ್ದು ಅಸಲು ಬೆಲೆ, ಖರೀದಿ ಬೆಲೆ ಕೆಳಗಡೆ ಹಾಕಬೇಕು. ಆಮೇಲೆ ಡಿಸ್ಕೌಂಟ್ ಪರ್ಸೆಂಟೇಜ್ ದ ಫಾರ್ಮುಲಾ ಡಿಸ್ಕೌಂಟ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100. ಓಕೆ, ಮಾರ್ಕ್ ಪ್ರೈಸ್ ಅಂದ್ರೆ ನಮೂದಿದ ಬೆಲೆ, ನಿಗದಿದ್ದ ಬೆಲೆ ಇಲ್ಲೇ ಇಡಬೇಕು. ಕೊಂಡ ಬೆಲೆ ಇಲ್ಲೇ. ಇದು ಮೂರು ಫಾರ್ಮುಲಾಸ್ ಯು ಹ್ಯಾವ್ ಟು ನೋಟ್ ಇಟ್ ಡೌನ್ ಇನ್ ಯೋರ್ ಬುಕ್. ಮುಂದಿನ ಪ್ರಶ್ನೆ, SSB ಕಾನ್ಸ್ಟೇಬಲ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ? ಈ ಆಪ್ಷನ್ಸ್ ಅಲ್ಲಿಂದ ಯಾವ ಆಪ್ಷನ್ ದೊಡ್ಡಿದೆ? ಎಸ್, ಏನಾಗಿದೆ ಡಿಸ್ಟರ್ಬೆನ್ಸ್? ಹಾ, ಹೇಳ್ರಿ ಮಿಸ್ಟರ್ ಆದಿ, ನೀವು ಹೇಳ್ರಿ, ಇದರಲ್ಲಿ ದೊಡ್ಡ ಯಾವ ಇದೆ? ಈ ಸಂಖ್ಯೆ ದೊಡ್ಡದೆ, ಇದು ಸಂಖ್ಯೆ ಯಾವ ಸಂಖ್ಯೆ ದೊಡ್ಡ? 2.02. ಹಾ, ಯಾಕಂದ್ರೆ ಇಲ್ಲಿ ಪಾಯಿಂಟ್ ಇದೆ ಆ ಕಡೆ. 2.02. ಹಾ, ಲಾಕ್ ಮಾಡೋಣ. 1 crore ತಪ್ಪಾಗಿದೆ ಅಂದ್ರೆ 0. ನೀವು ವಿಚಾರ ಮಾಡ್ರಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನೀವು ಇದು ವಿಚಾರ ಮಾಡಿರಬಹುದು, ಬಟ್ ಸಾಲ್ವ್ ಮಾಡಿ ನೋಡ್ಬೇಕು. ಸಾಲ್ವ್ ಅಂಡ್ ಚೆಕ್. ನಿಮ್ದು ಯಾವ್ರಿ? ನೋಡ್ರಿ, ಫಸ್ಟ್ ಆಪ್ಷನ್ ನೋಡೋಣ. 0.2 ಪವರ್ -1. ಈಗ ಸಾಲ್ವ್ ಮಾಡ್ರಿ. ಇದು 0.002 ಅಂದ್ರೆ ಬಹಳ ಕಡಿಮೆ ಇದೆ, ಬಿಡ್ರದ. ಓಕೆ, ಇದಕ್ಕಿಂತ ಕಡಿಮೆ ಇದೆ ನೋಡ್ರಿ. ಈ ಸಂಖ್ಯೆ ದೊಡ್ಡದೆ, ಇದಕ್ಕಿಂತ ಕಡಿಮೆ ಇದು ಇಲ್ಲ. ಈ 1/2000 ಅಂದ್ರೆ ಮತ್ತೆ ಪಾಯಿಂಟ್ ಕರೆಕ್ಟ್. 1 ಡಿವೈಡೆಡ್ ಬೈ ಸಮಥಿಂಗ್ ಅಂದ್ರೆ ಬಹಳ ಕಡಿಮೆ, ಇದು ದೊಡ್ಡದೆ. ಬಟ್ ಇದು ವ್ಯಾಲ್ಯೂ ಎಷ್ಟಿದೆ ಅದು ನೋಡ್ಬೇಕು. ನೋಡೋಣ. ನೋಡ್ರಿ, 0.2 ಅಂದ್ರೆ ಏನ್ರಿ? ಫ್ರಾಕ್ಷನ್ಸ್ ಅಲ್ಲಿ ಚೇಂಜ್ ಮಾಡ್ರಿ. 2 ಡಿವೈಡೆಡ್ ಬೈ ಮೇಲ್ಗಡೆ ಏನಿದೆ -1. ಈ ಯಾವಾಗೂ -1 ಕೊಟ್ಟಾರ, ಹೆಂಗ್ ಸಾಲ್ವ್ ಮಾಡ್ಬೇಕು ಗೊತ್ತಿದೆ? ನೀವು ಈ ಸಂಖ್ಯೆಗೆ ಇದು -1 ಅಂದ್ರೆ ಆನ್ಸರ್ ಬರಂಗಿಲ್ಲ. ಇದು ಪ್ಲಸ್ ದಲ್ಲಿ ಚೇಂಜ್ ಮಾಡ್ಬೇಕು. ಇದು ಪ್ಲಸ್ ದಲ್ಲಿ ಹೆಂಗ್ ಚೇಂಜ್ ಮಾಡ್ಬೇಕು ಗೊತ್ತಿದೆ? ಈ ಸಂಖ್ಯೆ ಮೇಲ್ಗಡೆ ತಗೋರಿ, ಈ ಸಂಖ್ಯೆ ಕೆಳಗಡೆ ಹಾಕ್ರಿ. 10 ಡಿವೈಡೆಡ್ ಬೈ 2. ಯಾವಾಗ ನೀವು ಉಲ್ಟಾ ಮಾಡಿರಿ, ಇದು -1 +1 ದಲ್ಲಿ ಹೋಗುತ್ತೆ. ಇಟ್ ವಿಲ್ ಬಿಕಮ್ +1. whenever minus sign is there, take the reciprocal. ಮೇಲಿನ ಸಂಖ್ಯೆ ತೆಳಗಡೆ, ತೆಳಗಿನ ಸಂಖ್ಯೆ ಮೇಲ್ಗಡೆ. ಸೊ 2/10 ಇದೆ, ನೀವು ಮಾಡ್ರಿ 10/2. 2 1s are 2, 2 5s are 5 power 1 ಎಷ್ಟು? ಆನ್ಸರ್ ಎಷ್ಟು ಬಂದಿದೆ? 5. 5 ದೊಡ್ಡ ಆರ್ 2 ದೊಡ್ಡದೆ? 5 ದೊಡ್ಡದೆ. 5 ನಮ್ದು ಆನ್ಸರ್. ಆಪ್ಷನ್ ನಂಬರ್ ಎ ಇಸ್ ದ ಬಿಗರ್. ಇದು ದೊಡ್ಡ ಸಂಖ್ಯೆ. ಯಾವ ಫಾರ್ಮುಲಾ ಯೂಸ್ ಮಾಡಿರಲಿ? ಇಂಡೈಸಸ್ ದ ಫಾರ್ಮುಲಾ a power -m ಅಂದ್ರೆ 1 ಡಿವೈಡೆಡ್ ಬೈ a power. ಬಟ್ ನಿಮ್ದು ಕ್ವಶನ್ ಸರ್ ಇಲ್ಲಿ ಬೇರೆ ಇದೆ ನೋಡ್ರಿ. ಇನ್ನೊಂದು ಫಾರ್ಮುಲಾ ಹೇಳ್ತೀನಿ ನಿಮ್ಗೆ. a ಡಿವೈಡೆಡ್ ಬೈ b ಯಾವಾಗೂ -m ಇದೆ, ಯಾವುದೇ ಪವರ್ ಇರಲಿ, 2 3 ಬಟ್ ನೆಗೆಟಿವ್ದಲ್ಲಿ ನೀವು ಉಲ್ಟಾ ಮಾಡಬೇಕು. b ಡಿವೈಡೆಡ್ ಬೈ a ಪವರ್ m. ಸೊ ಈ ಫಾರ್ಮುಲಾ ನಾನು ಇಂಡೈಸಸ್ ದ ಸಿಂಪ್ಲಿಫಿಕೇಶನ್ ದಲ್ಲಿ ಇಂಡೈಸಸ್ ಇರುತ್ತೆ, ಅಲ್ಲಿಂದ ಈ ಫಾರ್ಮುಲಾ ಯೂಸ್ ಮಾಡಿ ಈ ಕ್ವಶನ್ ಸಾಲ್ವ್. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದಿಸ್ ಕ್ವಶನ್. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಬೋಟ್ ಅಂಡ್ ಸ್ಟ್ರೀಮ್ಸ್ ಕ್ವಶನ್ ಇದೆ. A boat can travel with the speed of 12 km/h in the still water. ನಿಂತ ನೀರಿನಲ್ಲಿ ಆ ದೋಣಿಯ ವೇಗ ಇದೆ 12 ಕಿಲೋಮೀಟರ್ ಪ್ರತಿ ಗಂಟೆ. ಅಂದ್ರೆ ಆ ಬೋಟ್ ದ ಒರಿಜಿನಲ್ ಸ್ಪೀಡ್ ಏನ್ ಹಾಕೋಣ? b is equal to ಇಡೋಣ. ಬೋಟ್ ದ ಒರಿಜಿನಲ್ ಸ್ಪೀಡ್ b is equal to 12 km/h. ಆಮೇಲೆ ಆ ಪ್ರವಾಹದ ವೇಗ ಸ್ಪೀಡ್ ಆಫ್ ದ ಸ್ಟ್ರೀಮ್ 4 km/h. ಪ್ರವಾಹದ ವೇಗ ಅಂದ್ರೆ ಆ ವಾಟರ್ ಸ್ಪೀಡ್ ಕೊಟ್ಟಾರ 4 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, ಡನ್. ಆ ದೋಣಿ 80 ಕಿಲೋಮೀಟರ್ ಹಾದಿಯನ್ನು ಪ್ರವಾಹದ ದಿಕ್ಕಿನಲ್ಲಿ ಹೋಗಲು. ಪ್ರವಾಹದ ದಿಕ್ಕಿನಲ್ಲಿ ಅಂದ್ರೆ ಡೌನ್ ಸೈಡ್. ದ ಬೋಟ್ ಈಸ್ ಗೋಯಿಂಗ್ ಡೌನ್ ಸೈಡ್. ಸೊ ಏನಿದೆ ಪ್ರಶ್ನೆ? ಸಮಯ ಎಷ್ಟು? ವಾಟ್ ಈಸ್ ದ ಟೈಮ್ ಟೇಕನ್ ಟು ಗೋ 80 ಕಿಲೋಮೀಟರ್ ಡೌನ್ ಸ್ಟ್ರೀಮ್? ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಹೋಗಬೇಕು, 80 ಕಿಲೋಮೀಟರ್ ಹೋಗಬೇಕು. ಬಟ್ ಪ್ರಶ್ನೆ ಏನಿದೆ? ಹೌ ಮಚ್ ಟೈಮ್? ಎಲ್ಲರಿಗೆ ಗೊತ್ತಿದೆ ಟೈಮ್ ಫಾರ್ಮುಲಾ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಇದೆ. ಡಿಸ್ಟೆನ್ಸ್ ಆಲ್ರೆಡಿ ಕೊಟ್ಟಾರ.
80 ಕಿಲೋಮೀಟರ್. ಬಟ್ ಸ್ಪೀಡ್ ಯಾವಾಗ ಆಗಬೇಕು, ಯಾವಾಗ ಮೇಲಿಂದ ತೆಳಗಡೆ ಹೋಗ್ತೀರಿ ಈ ಎರಡು ಸ್ಪೀಡ್ ನೀವು ಪ್ಲಸ್ ಮಾಡಬೇಕು. ಯು ಹ್ಯಾವ್ ಟು ಆ್ಯಡ್ ದಿಸ್ ಸ್ಪೀಡ್. ಸೊ ಡೌನ್ ಸ್ಪೀಡ್ 12 ಮತ್ತು 4 ಟೋಟಲ್ ಆಗುತ್ತೆ 16 ಕಿಲೋಮೀಟರ್ ಪ್ರತಿ ಗಂಟೆ. ವೆನ್ ಯು ಆರ್ ಗೋಯಿಂಗ್ ಡೌನ್, ಆ ದೋಣಿಯ ವೇಗ ಮತ್ತು ಪ್ರವಾಹದ ವೇಗ ಪ್ಲಸ್ ಮಾಡಬೇಕು, 16 ಮಾಡ್ರಿ. ಇದು ಡೌನ್ ಸ್ಪೀಡ್ ಏನ್ರಿ, ಡೌನ್ ಸ್ಪೀಡ್. ಸೊ ಸ್ಪೀಡ್ ಇಲ್ಲಿ ಹಾಕ್ರಿ 16 ಕಿಲೋಮೀಟರ್ ಪರ್ ಅವರ್. ಸಪೋಸ್ ಕ್ವಶನ್ ಉಲ್ಟಾ ಇದೆ, ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಮೇಲ್ಗಡೆ ಹೋಗುದ ಸಲ ಎಷ್ಟು, ಆ ಟೈಮ್ ನೀವು ಎರಡು ಮೈನಸ್ ಮಾಡಬೇಕು. ಬಟ್ ತೆಳಗಡೆ ಬರ್ತೀರಿ ಅಂದ್ರೆ ಪ್ಲಸ್, ಸ್ಪೀಡ್ ಜಾಸ್ತಿ ಆಗುತ್ತೆ. 16 1 16, 16 5 80, 5 ಗಂಟೆ. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಸಿ. ದಟ್ಸ್ ಅವರ್ ಆನ್ಸರ್ ಫಾರ್ ದ ಕ್ವೆಶನ್. ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಇದೆ, ಥೀಫ್. ಒಬ್ಬ ಕಳ್ಳ 3 ಗಂಟೆ ಯಾವಾಗ, ಬೆಳಗ್ಗೆ ಕಾರನ್ನು ಅಂದ್ರೆ he steals the car at 3 AM and drive with the speed of 3 ಗಂಟೆಗೆ ಇದು ರಾಬರಿ ಆಗಿದೆ ಮತ್ತು ಅವರು 50 ಕಿಲೋಮೀಟರ್ ವೇಗದಿಂದ ಬಿಟ್ಟರು, ಆ ಮನೆಯಿಂದ ಬಿಟ್ಟರು. ಓಕೆ, ಥೆಫ್ಟ್ ಈಸ್ ಡಿಸ್ಕವರ್ಡ್ at 4 AM. ಅಂದ್ರೆ 4 ಗಂಟೆಗೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಬಂತು ಏನ್ರಿ, ಅಂದ್ರೆ ಹೆಂಗಂಗ್ ಪ್ರಾಬ್ಲಮ್ ಆಗಿದೆ. ದ ಓನರ್ ಸ್ಟಾರ್ಟ್ ಚೇಸಿಂಗ್ ಹಿಮ್ ಇನ್ ಅನದರ್ ಕಾರ್. ಓಕೆ, ಪೊಲೀಸ್ ಜೊತೆ ಅವರು ಚೇಸಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ with the speed of 75. When will he catch the thief? ಎಷ್ಟು ಸಮಯದಲ್ಲಿ ಅವರು ಹಿಡಿಯುತ್ತಾನೆ, ಯಾರಿಗೆ, ಕಳ್ಳನ್ನು. ಸಮಯ ಬೇಕು. ಸಮಯದ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ ಸರ್. ಸಮಯದ ಫಾರ್ಮುಲಾ ಏನಿದೆ, ಸಮಯದ ಫಾರ್ಮುಲಾ ಟೈಮ್ ಅಂದ್ರೆ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಸರ್ ಡಿಸ್ಟೆನ್ಸ್ ಕೊಟ್ಟಿಲ್ಲ ನಿಮ್ದು ಕ್ವಶನ್, ಡಿಸ್ಟೆನ್ಸ್ ಕೊಟ್ಟಿಲ್ಲ. ಅದಕ್ಕಾಗಿ ನೀವೇನು ನೋಡಬೇಕು, ಮೊದಲ ಟೈಮಿಂಗ್ ಇದೆ 3 ಗಂಟೆ, ಎರಡನೇ ಟೈಮ್ ಇದೆ 4 ಗಂಟೆ. 3 ಗಂಟೆಯಿಂದ 4 ಗಂಟೆ, 3 ಗಂಟೆಯಿಂದ 4 ಗಂಟೆ ಎಷ್ಟು ಆಗಿದೆ, 1 ಗಂಟೆ. ಈ 1 ಗಂಟೆಯಲ್ಲಿ ಆ ಕಳ್ಳ ಎಷ್ಟು ಮುಂದೆ ಹೋಗ್ಯಾರ ಅದು ನೋಡ್ಬೇಕು. ನೋಡ್ರಿ ಅವ್ರದ್ದು ಸ್ಪೀಡ್ ಎಷ್ಟಿದೆ, ಆ ಕಳ್ಳದ ಸ್ಪೀಡ್ ಇದೆ 50 ಸ್ಪೀಡ್ ಇದೆ. ಏನ್ ಮಾಡತ್ರಿ, 50 ಸ್ಪೀಡ್ ಇದೆ. ನಿಮ್ದು ಎ ಸಿ ಏನ್ ಮಾಡತ್ರಿ, ಥಂಡ್ ಆಗಿದೆ. ಮತ್ತೆ ಇಲ್ಲಿ ಫೋಕಸ್ ಇಲ್ಲೇ ಇಡ್ರಿ, ಅದು ಎ ಸಿ ಮೇಲೆ ಯಾಕಿದೆ, ಫೋಕಸ್ ಇಲ್ಲೇ ಇರಬೇಕು ಎಲ್ಲ. ನೋಡ್ರಿ ಇಲ್ಲಿ ನೀವು ಪೊಲೀಸ್ ಆಗೋದು ಪ್ಲಾನ್ ಇದೆ ನಿಮ್ದ, ನೀವೆಲ್ಲರದ ಪೊಲೀಸ್ ಅಂದ್ರೆ ಹಿಂಗೆ ಅಲರ್ಟ್ ಇರಬೇಕು. ಇಲ್ಲಿ ಕ್ವಶನ್ ಫೋಕಸ್ ಮಾಡ್ರಿ. ಅವರು ಕಳ್ಳ ಥೀಫ್ ಸ್ಪೀಡ್ ಇದೆ 50 ಕಿಲೋಮೀಟರ್ 1 ಗಂಟೆಗೆ, 1 ಗಂಟೆಗೆ 50 ಕಿಲೋಮೀಟರ್ ಮುಂದೆ. ಈ 3 ರಿಂದ 4 ಗಂಟೆ ಎಷ್ಟು, 1 ಗಂಟೆ. 3 ರಿಂದ 4 ಎಷ್ಟಾಗುತ್ತೆ, 1 ಗಂಟೆ. ಈ 1 ಗಂಟೆಯಲ್ಲಿ ಆ ಕಳ್ಳ ಎಷ್ಟು ಮುಂದೆ ಹೋಗುತ್ತಾನೆ, 50. ಯಾಕಂದ್ರೆ ಅವ್ರದ್ದು ಸ್ಪೀಡ್ ಏನಿದೆ 50 ಕಿಲೋಮೀಟರ್. ಸೊ ಅದಕ್ಕಾಗಿ ನೀವು ಡಿಸ್ಟೆನ್ಸ್ ಏನ್ ತಗೋಬೇಕು, ಡೈರೆಕ್ಟ್ಲಿ 50 ಕಿಲೋಮೀಟರ್ ಡಿಸ್ಟೆನ್ಸ್ ತಗೋಬೇಕು. ಸಪೋಸ್ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲೇ ನೋಡ್ರಿ, ಇಲ್ಲಿ 3 ಗಂಟೆ ಕೊಟ್ಟಾರ, ಇಲ್ಲಿ 5 ಗಂಟೆ. 3 ರಿಂದ 5 ಗಂಟೆ ಅವರು ಕಳ್ಳ ಎಷ್ಟು ಮುಂದೆ ಹೋಗ್ಬೋದು ಅಂದ್ರೆ 2 ಗಂಟೆ. ನೋಡ್ರಿ 3 ಗಂಟೆ, ಇಲ್ಲಿ 5 ಗಂಟೆ ಕೊಟ್ಟಾರ. 3 to 5 ಅಂದ್ರೆ 2 ಗಂಟೆ. 1 ಗಂಟೆಯಲ್ಲಿ 50, 2 ಗಂಟೆಯಲ್ಲಿ 100 ಕಿಲೋಮೀಟರ್. ಸಪೋಸ್ ಇಲ್ಲಿ 3 ಗಂಟೆ ಕೊಟ್ಟಾರ, ಇಲ್ಲಿ 5 ಗಂಟೆ ಕೊಟ್ಟಾರ, ಅಂದ್ರೆ ಎಷ್ಟು ಟೈಮ್ ಆಗುತ್ತೆ, 2 ಗಂಟೆ. 2 ಗಂಟೆಯಲ್ಲಿ ಅವರು ಎಷ್ಟು ಮುಂದೆ ಹೋಗ್ಬೋದು, 1 ಗಂಟೆಯಲ್ಲಿ 50, 2 ಗಂಟೆಯಲ್ಲಿ 52 100 ಕಿಲೋಮೀಟರ್. ಆ ಟೈಮ್ದಲ್ಲಿ 100 ಬರಬೇಕು. ಈಗ ಟೈಮಿಂಗ್ ಗ್ಯಾಪ್ ಎಷ್ಟಿದೆ, ಓನ್ಲಿ 1 ಅವರ್. 1 ಅವರ್ ಗ್ಯಾಪ್ ಇದೆ. ಈ 1 ಅವರ್ ಮೊದಲು ಬಿಟ್ಟಾರ, ಅಂದ್ರೆ 1 ಗಂಟೆಯಲ್ಲಿ ಅವರು 50 ಕಿಲೋಮೀಟರ್ ಮುಂದೆ ಹೋಗ್ಯಾರ. ಸ್ಪೀಡ್ ಸೇಮ್, ಸಮಾನ ದಿಕ್ಕಿನಲ್ಲಿ, ಸೇಮ್ ಡೈರೆಕ್ಷನ್. ಈ ಎರಡು ಸ್ಪೀಡ್ ಏನ್ ಮಾಡ್ತೀರಿ ನೀವು, 50 ಸ್ಪೀಡ್ ಇದೆ, ಇನ್ನೊಂದು ಸ್ಪೀಡ್ ಇದೆ 75. ಸೇಮ್ ಡೈರೆಕ್ಷನ್ ಸ್ಪೀಡ್ ಏನ್ ಮಾಡ್ತೀರಿ ನೀವು, ಮೈನಸ್. ಸ್ಪೀಡ್ಗೆ ಮೈನಸ್ ಮಾಡ್ರಿ. 75 ಮೈನಸ್ 50 ಎಷ್ಟು, 25 ಕಿಲೋಮೀಟರ್ ಪರ್ ಅವರ್. 25ರಿಂದ ಡಿವೈಡ್ ಮಾಡ್ರಿ, 25 ಎರಡ್ಲೆ 2 ಅವರ್ಸ್. ಈ 2 ಗಂಟೆ ಯಾವ ಸಮಯದಲ್ಲಿ ಪ್ಲಸ್ ಮಾಡಬೇಕು, 4 ಗಂಟೆ. ಓಕೆ, ಯಾಕಂದ್ರೆ 4 ಗಂಟೆ ನಂತರ ಅವರು 50 ಕಿಲೋಮೀಟರ್ ಮುಂದೆ ಇರುತ್ತೆ. ಆಮೇಲೆ 4 ಗಂಟೆ ಆದ ನಂತರ 2 ಗಂಟೆ ಪ್ಲಸ್ ಮಾಡಬೇಕು. 4 AM ದಲ್ಲಿ ಈ 2 ಅವರ್ ಪ್ಲಸ್ ಮಾಡ್ರಿ. ಎರಡನೇ ಟೈಮ್ದಲ್ಲಿ ಯಾವಾಗೂ ಪ್ಲಸ್ ಮಾಡ್ರಿ. ಈ ಟೈಮಿಂಗ್ 4 + 2 6 AM. ನಮ್ದು ಆನ್ಸರ್ ಆಪ್ಷನ್. ಸ್ಟೆಪ್ಸ್ ಅಗೇನ್ ನೋಟ್ ಡೌನ್ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಟೈಮಿಂಗ್ ಫಾರ್ಮುಲಾ, ಡಿಸ್ಟೆನ್ಸ್ ಬೈ ಸ್ಪೀಡ್. ಫಸ್ಟ್ ಆಫ್ ಆಲ್ ನೋಡಬೇಕು, ಆ ಕಳ್ಳ ಎಷ್ಟು ಗಂಟೆ ಮೊದಲು ಬಿಟ್ಟಾರ. 3 ರಿಂದ 4 1 ಗಂಟೆ. 1 ಗಂಟೆಯಲ್ಲಿ ಅವರು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾರೆ, 1 ಗಂಟೆಯಲ್ಲಿ 50. ಸೊ 1 ಗಂಟೆಯಲ್ಲಿ 50 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಯಾರ, ಅಂದ್ರೆ 50 ಕಿಲೋಮೀಟರ್ ಮುಂದೆ ಆದಾರ. 50 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆಮೇಲೆ ಸ್ಪೀಡ್, ಆ ಎರಡು ಸ್ಪೀಡ್, ಪೊಲೀಸ್ ಮತ್ತು ಆ ಕಳ್ಳದ ಸ್ಪೀಡ್ ಮೈನಸ್ ಮಾಡಬೇಕು. ಸಮಾನ ದಿಕ್ಕಿನಲ್ಲಿ 25 ಡಿವೈಡ್ ಮಾಡ್ರಿ, 2 ಗಂಟೆ.
ಈ ಸಮಯ ನೀವು ಎರಡನೇ ಟೈಮಿಂಗ್ ಅಂದ್ರೆ 4 ಗಂಟೆಯಲ್ಲಿ ಪ್ಲಸ್ ಮಾಡಬೇಕು. ನಮ್ದು ಆನ್ಸರ್ 6 ಪ್ಲೇನ್ಸ್ ಕ್ವಶನ್ಸ್ ಹಿಂಗೆ ಕೇಳ್ತಾರೆ. ಪೊಲೀಸ್ ಅಂಡ್ ಥೀಪ್ ಕ್ವಶನ್ಸ್ ಸೇಮ್ ಲೈಕ್ ದಿಸ್ ದಿ ವಿಲ್ ಆಸ್ಕ್. ನೆಕ್ಸ್ಟ್ ಕ್ವಶನ್ ಇದೆ, ಇದು ಮೆನ್ಸುರೇಷನ್ ದ ಕ್ವಶನ್. ಏನಿದೆ ಕ್ವಶನ್? What is the length of the longest rod that can be placed in a room which is 5 meter long, 12 meter broad and 13 meter high? Basically, ಇದು ಒಂದು ಕ್ಯೂಬಾಯ್ಡ್ ಇದೆ. ಓಕೆ, ಸೊ ನೋಡ್ರಿ ಹಿಂಗಿದೆ. ಓಕೆ, ಸ್ವಲ್ಪ ಇದು ಮಾಡೋಣ ನೋಡ್ರಿ ಇಲ್ಲಿಂದ ಇಲ್ಲಿ. ಸೊ ದಿಸ್ ಈಸ್ ದ ಲಾಂಗೆಸ್ಟ್ ರಾಡ್ ಅಂದ್ರೆ ಡಯಾಗೋನಲ್ ವಿಕರ್ಣದ ಫಾರ್ಮುಲಾ ಏನಿದೆ, ಲೆಂತ್ ಬ್ರೆಡ್ತ್ ಹೈಟ್. ಸೊ ಫಾರ್ಮುಲಾ ಎಲ್ಲರಿಗೆ ಗೊತ್ತಿರಬೇಕು, ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಲಾಂಗೆಸ್ಟ್ ರಾಡ್ ಅಂದ್ರೆ ಯಾವಾಗೂ ಡಯಾಗೋನಲ್ ತೆಗೀರಿ. ಡಯಾಗೋನಲ್ ಅಂದ್ರೆ ವಿಕರ್ಣ. ಓಕೆ, ಈ ಆಕೃತಿಯ ವಿಕರ್ಣ ಫಾರ್ಮುಲಾ ಏನಿದೆ, ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಫಾರ್ಮುಲಾ ಬೈ ಹ್ಯಾಟ್ ಮಾಡ್ರಿ. ಇನ್ ದ ಕ್ಯೂಬಾಯ್ಡ್ ಈ ಫಾರ್ಮುಲಾಸ್, ಕ್ಯೂಬಾಯ್ಡ್ದಲ್ಲಿ ಫಾರ್ಮುಲಾಸ್ ಬೇಕು ಅಂದ್ರೆ ಇದು ಆದ ನಂತರ ನಿಮಗೂ 3 ಫಾರ್ಮುಲಾಸ್ ಇಂಪಾರ್ಟೆಂಟ್. ಐ ವಿಲ್ ಗಿವ್ ಯು ಆಫ್ಟರ್ ದಿಸ್. ಲೆಂತ್ ಎಷ್ಟು ಕೊಟ್ಟಾರ? 5 ಮೀಟರ್, 5 ಸಂಖ್ಯೆಯ. ಬ್ರೆಡ್ತ್ ಎಷ್ಟು ಕೊಟ್ಟಾರ? 12, ಸ್ಕ್ವೇರ್ ಮಾಡ್ರಿ. ಹೈಟ್ ಎಷ್ಟು ಕೊಟ್ಟಾರ? 13, ಸ್ಕ್ವೇರ್ ಮಾಡ್ರಿ. 5 ಸ್ಕ್ವೇರ್ 25, ಇದು 144, ಇದು 169. ಎಲ್ಲರೂ ಪ್ಲಸ್ ಮಾಡಬೇಕು. ಎಷ್ಟಾಗುತ್ತೆ ಹೇಳ್ರಿ? 9 + 4 13, 13 + 5 ಎಷ್ಟಾಗುತ್ತೆ? 13 + 5 330. ಹಾಂ, ಓಕೆ, ಇದು ಆಗಿದೆ. ಆಮೇಲೆ 6 + 4 10, 10 + 2 12, 12 + 1 30. ಆಮೇಲೆ 1 + 1 2, 2 + 1 3, √338. ಬಟ್ ಆಪ್ಷನ್ದಲ್ಲಿ ನೋಡ್ರಿ ಹಿಂಗಿದೆ, √2 ಇದೆ. ಸೊ ಬೇಸಿಕಲಿ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಯಾವ ಟು ಸ್ಪ್ಲಿಟ್ ಇಟ್. ನೋಡ್ರಿ 338 ಅಂದರೆ ಸಮ ಸಂಖ್ಯೆ 2ರಿಂದ ಡಿವೈಡ್ ಆಗುತ್ತೆ. 2ರಿಂದ ಡಿವೈಡ್ ಮಾಡ್ರಿ. ಇದು 2ರಿಂದ ಅಂದರೆ ಹಿಂಗೆ ಡಿವೈಡ್ ಮಾಡಬೇಕು. 2 ಎಷ್ಟಲ್ಲಿ ಹಿಂಗೆ ಮಾಡ್ರಿ. 2 ಇಂಟು ಎಷ್ಟು? 2 1 2, 2 6 13, 12, 2 9 ಎಷ್ಟು? 2 ಇಂಟು 169 ಎಷ್ಟು? ಸೊ 169 ಪರ್ಫೆಕ್ಟ್ ಸ್ಕ್ವೇರ್ ಇದೆ. ಈ ಸ್ಕ್ವೇರ್ ರೂಟ್ಗೆ ಹೊರಗಡೆ ತಗೋರಿ. ರೂಟ್ ಆಫ್ 169 ಎಲ್ಲರಿಗೆ ಗೊತ್ತಿದೆ 13. √2 ಹೊರಗಡೆ ಬರಂಗಿಲ್ಲ, ಯಾಕಂದ್ರೆ ಇದು ಇಸ್ ನಾಟ್ ಪರ್ಫೆಕ್ಟ್. 13√2 ನಮ್ದು ಆನ್ಸರ್ ಆಪ್ಷನ್ ನಂಬರ್ ಬಿ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಬರ್ಡ್ ಸಲ ಹೇಳ್ತಾರೆ ನಿಮಗೂ ಲಾಂಗೆಸ್ಟ್ ರಾಡ್. ಯಾವಾಗ ಲಾಂಗೆಸ್ಟ್ ರಾಡ್ ಕೇಳಾರ ನಿಮಗೂ ಅತಿ ಉದ್ದದ ರಾಡ್ ಕೇಳ್ತಾರಂದ್ರೆ ಈ ಡಯಾಗೋನಲ್ ಫಾರ್ಮುಲಾ ಬರೀರಿ. ಲೆಂತ್ ಬ್ರೆಡ್ತ್ ಹೈಟ್ ಆಗಬೇಕು. ನಿಮ್ದು ನೆಕ್ಸ್ಟ್ ಕ್ವಶನ್ ಯಾವ ಫಾರ್ಮುಲಾಸ್ ನೋಡ್ರಿ. ಕ್ಯೂಬ್ ಮತ್ತು ಕ್ಯೂಬಾಯ್ಡ್, ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್, ಘನ ಮತ್ತು ಘನಾಕೃತಿಯ ಇದು ಫಾರ್ಮುಲಾ ನಿಮಗೂ ಕ್ಯೂಬಾಯ್ಡ್ ಗೊತ್ತಿರಬೇಕು. ಮೊದಲ ಫಾರ್ಮುಲಾ ವಾಲ್ಯೂಮ್ ಅಂದರೆ ಯಾವ್ರಿ? ಘನಫಲ. ವಾಲ್ಯೂಮ್ದ ಫಾರ್ಮುಲಾ ಗೊತ್ತಿರಬೇಕು. ಕ್ಯೂಬಾಯ್ಡ್ ಅಂದರೆ ಹಿಂಗೆ ಡ್ರಾ ಮಾಡಬೇಕು. ಜಸ್ಟ್ ಗಿವ್ ದಿಸ್. ಕ್ಯೂಬ್ ಅಂದರೆ ಎಲ್ಲ ಸೈಡ್ ಸೇಮ್ ಇರುತ್ತೆ ಇದೆ, ಎ. ಬಟ್ ಇದರಲ್ಲಿ ಲೆಂತ್ ಬ್ರೆಡ್ತ್ ಮತ್ತು ಹೈಟ್ ಬೇರೆ ಬೇರೆ ಇರುತ್ತೆ. ಈ ವಾಲ್ಯೂಮ್ ಫಾರ್ಮುಲಾ ಇಬ್ಬರದ ಗೊತ್ತಿರಬೇಕು. ವಾಲ್ಯೂಮ್ ಫಾರ್ಮುಲಾ ಸರ್ ಏನಿದೆ? ವಾಲ್ಯೂಮ್ ಫಾರ್ಮುಲಾ ಇಸ್ ಎ ಕ್ಯೂಬ್. ಇಲ್ಲಿ ವಾಲ್ಯೂಮ್ ಫಾರ್ಮುಲಾ ಏನಿದೆ? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಈ ಒಂದು ಫಾರ್ಮುಲಾ. ಆಮೇಲೆ ಇದರಲ್ಲಿ ನೋಡ್ರಿ ಎರಡನೇ ಫಾರ್ಮುಲಾ ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಯಾಕೆಂದ್ರೆ ಮೇಲ್ಮೈ ವಿಸ್ತೀರ್ಣ. ಓಕೆ, ಏನಿದೆ ಅದು? ಓಕೆ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಫಾರ್ಮುಲಾ ಗೊತ್ತಿರಬೇಕು. ಟೋಟಲ್ 4 ಸೈಡ್ಸ್ ಸ್ಟ್ಯಾಂಡಿಂಗ್. ಓಕೆ, 1 2 3 4, 4a ಸ್ಕ್ವೇರ್. ಟೋಟಲ್ ಸರ್ಫೇಸ್ ಏರಿಯಾ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳಾರ್ 1 2 3 4 5 6 ಮೇಲಿಂದ ಮತ್ತು ಫ್ಲೋರ್ ಟೋಟಲ್ 6a ಸ್ಕ್ವೇರ್ ಆಗುತ್ತೆ. ಮತ್ತು ಅತಿ ದೊಡ್ಡ ರಾಡ್ ಕೇಳಾರ್ ಇಲ್ಲಿ ಡಯಾಗೋನಲ್ ಅಂದ್ರೆ ವಿಕರ್ಣ. ಡಯಾಗೋನಲ್ ಫಾರ್ಮುಲಾ √3 ಇಂಟು ಎ. ಈ ಎಲ್ಲ ಫಾರ್ಮುಲಾಸ್ ಇದರಲ್ಲಿ ಫಾರ್ಮುಲಾಸ್ ವಾಲ್ಯೂಮ್ ದ ಫಾರ್ಮುಲಾ ಇದೆ. ಆಮೇಲೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಬರೀರಿ 2 ಬ್ರಾಕೆಟ್ L + B. ಪೆರಿಮೀಟರ್ ಆಫ್ ರೆಕ್ಟಾಂಗಲ್, ಆ ಆಯತದ ಫಾರ್ಮುಲಾ, ಆಯತದ ಸುತ್ತಳತೆಯ ಫಾರ್ಮುಲಾ 2 ಬ್ರಾಕೆಟ್ L + B. ಬರೀ ಇದರಲ್ಲಿ H ಎಕ್ಸ್ಟ್ರಾ ಇದೆ, ಇಂಟು H ಮಾಡ್ರಿ ಈ ಫಾರ್ಮುಲಾ. ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ ಒಟ್ಟು ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಹಿಂಗ್ರಿ. 2 ಬರೀರಿ ಹೊರಗಡೆ, ಈ 2 ಇಂಟು ಮಾಡ್ರಿ LB, ಪ್ಲಸ್ ಈ 2 ಇಂಟು ಮಾಡ್ರಿ BH, ಪ್ಲಸ್ ಈ 2 ಇಂಟು ಮಾಡ್ರಿ LH. ಆಮೇಲೆ ಇಂಪಾರ್ಟೆಂಟ್ ಫಾರ್ಮುಲಾ ಲಾಸ್ಟ್ ಡಯಾಗೋನಲ್ ಫಾರ್ಮುಲಾ √L² + B² + H². ರಿಮೆಂಬರ್ ದೀಸ್ 2 ಫಾರ್ಮುಲಾ. ಈಗ ನೆಕ್ಸ್ಟ್ ಇದರಲ್ಲಿ ಇನ್ ದಿಸ್ ಅಪ್ಕಮಿಂಗ್ ಟೈಮ್ all the important formulas I will cover in each video of this. ಸೊ ಪ್ರತಿಯೊಂದು ಇದರಲ್ಲಿ ಏನೇನು ಮಾಡೋಣ, ಎರಡೆರಡು ಆಕೃತಿಯ ಈಚ್ ವಿಡಿಯೋದಲ್ಲಿ ಮೆನ್ಸುರೇಷನ್ ಕ್ವಶನ್ I will definitely do, and the formulas also I will give in all the classes. Okay, so ಇದೆಲ್ಲ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ದಲ್ಲಿ I will include it. Okay, till then keep it up. Jai Hind, keep on hard work, and yes, ಕಮೆಂಟ್ ಮಾಡ್ರಿ ಕ್ಲಾಸ್ ಹೆಂಗಾಗಿದೆ ಅದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರಬೇಕು. and yes,
ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ ಇದೆ ಅಲ್ಲಿ, ಆ ಲೈಕ್ ಬಟನ್ಗೆ ಒಂದ್ಸಲ ಪ್ರೆಸ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಎಸ್ ಜರೂರ್ ಅದು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು. ನಿಮ್ದು ಒಪಿನಿಯನ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. ಥ್ಯಾಂಕ್ ಯು. ಜೈ ಹಿಂದ್.